ಸರ್, ಈಗ ವಿಜಯೇಂದ್ರ ಅಕ್ಕಪಕ್ಕ ಇರೋರು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ನಿನ್ನೆಯಿಂದ. ವಿಶ್ವನಾಥ್ ಆಗಿರ್ಬೋದು, ಪ್ರೀತಮ್ ಗೌಡ ಆಗಿರ್ಬೋದು. ಯಾಕೆ ಸುಮ್ಮನೆ ಹಿಂಗೆಲ್ಲ ಗೊಂದಲ ಸೃಷ್ಟಿ ಮಾಡ್ತೀರಾ? ಬಿಟ್ಟು ಹೋಗೋದಾದ್ರೆ ಬಿಟ್ಟು ಹೋಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಶ್ವನಾಥ್ ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಯಾರಿಗೆ ಹೇಳ್ಯಾರೆ? ಅವ್ರಿಗೆ ಹೇಳ್ಯಾರ ಅಷ್ಟೇ. ಅಲ್ಲಿದು 1 to 1 ಇದೆ. ನೀವು 1 to ಇಡೀ ಸ್ಟೇಟ್ ಅಂತ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅವ್ರದ್ದು ಸುಧಾಕರ್ ಜಗಳ ನಮ್ಗೇನು ಸಂಬಂಧ? ಸುಧಾಕರ್ ನೀವು ಇದು ಮಾಡೋದು ಸರ್, ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ವಿಶ್ವನಾಥ್ ನಮ್ಮ ಕಡೆ ಅದ ರೀ. ವಿಶ್ವನಾಥ್ ಅವ್ರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗೆ ಅಲ್ಲ. ಬರ್ಕೊಳ್ಳಿ ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ. ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು. ಕೆಟಗರಿ A+, ಕೆಟಗರಿ B+. ಇಲ್ಲ. ಯಾವಾಗ ಹೋಗ್ತೀರಾ ಅನ್ನೋದು? ಈಗ ಇನ್ನೊಂದು 2-3 ದಿನಗಳಲ್ಲಿ ಬಹುತೇಕ ಆಯ್ಕೆ ಆಗುತ್ತೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಸಹಮತದಿಂದಲೇ ದೆಹಲಿಯಿಂದಲೇ ಘೋಷಣೆ ಆಗುತ್ತೆ ಅನ್ನುವಂತ ಚರ್ಚೆ ನಡೀತಾ ಇದೆ. ನೀವು ಇನ್ನೂ 2 ದಿನ ಟೈಮ್ ತಗೊಂಡು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಅಷ್ಟರಲ್ಲಿ ಘೋಷಣೆ ಆಗೋ ಸಾಧ್ಯತೆ ಇದೆ ಅಂತ ರಾಜ್ಯಾಧ್ಯಕ್ಷರು ಅಷ್ಟು ಫಾಸ್ಟ್ ಮಾಡೋದಲ್ರಿ. ಮಾಡ್ಲಿ, ಹೈಕಮಾಂಡ್ ಮಾಡ್ಲಿ. ಅವ ಏನೇನು ಮಾಡ್ತಾನೆ ನೋಡುನು. ಅದು ಏನ್ಯಾಕೆ ನಾವು ಗಡ್ಬಡಿ ಅಷ್ಟು ಯಾಕೆ ನಾವು ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಬರಬೇಕು. ರಾಜ್ಯದ ಎಲ್ಲ ಹಿರಿಯ ನಾಯಕರ ಅಭಿಪ್ರಾಯ ತಗೋಬೇಕು. ಒಮ್ಮೆ ದಿಲ್ಲಿಯಾಗ ಮಾಡ್ತಿದ್ರೆ ಇಷ್ಟೊತ್ತಿಗೆ ಮಾಡೇ ಬಿಡ್ತಿದ್ರಲ್ರಿ. ಮತ್ತೆ ನಾವು ಹೋಗೋದ್ರಿ ಅದಕ್ಕೆ ಇಟ್ಟೆಲ್ಲ ಪ್ರತಿಭಟನೆ. ಇಲ್ಲಿ ಅದೇ ಈಗ ಸೆಷನ್ ಚಾಲು ಆಗಿದೆ. ಒಂದು ಈಗ ನಿರ್ಣಯ ಮಾಡ್ತೀವಿ. ಈಗ ತಮಗೆ ಬಾಳೋತನ ಕಾಯಿಸಬಾರ್ದು. ತಾವು ಊಟದ ಸಮಯ ಆಗಿದೆ, ತಮ್ಮ ತೊಂದರೆ ಕೊಡಬಾರ್ದು, ತಮ್ಮ ಅಮೂಲ್ಯವಾದ ಸಮಯ ಹಾಳಾಡಬಾರ್ದು ಅಂತ ಹೇಳಿ ಮೊದಲ ಹಂತದ ನಾವು ತಮ್ಮ ಗಮನಕ್ಕೆ ತೊಗೊಂಡು ಬಂದೀವಿ. ಈಗ 2ನೇ ಹಂತದಾಗ ಇನ್ನೂ ಲಿಂಬಾಳಿ ಬರೋರು ಅದಾರೆ, ಮತ್ತು ಯಾರು ಇವರು ಜೊಲ್ಲೆಯವ್ರು ಬರ್ತಾರೆ. ಎಲ್ಲರೂ ಬರೋದ್ರಿಂದ ಯಾವಾಗ ಹೋಗ್ಬೇಕು ಏನೇನು ಅಂತ ತಯಾರಿ ಮಾಡ್ಕೋತಾ ಇದ್ದೀವಿ. ಒಂದು ಮಾತ್ರ ನಾನು ನಿಮ್ಗೆ ಭಾಳ ಸ್ಪಷ್ಟ ಎಲ್ಲ ಮಾಧ್ಯಮಗಳಿಗೆ ಅತ್ಯಂತ ವಿನಯಪೂರ್ವಕವಾಗಿ ಹೇಳೋದ್ರಂದರೆ, ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂಥ ದೊಡ್ಡ ಗುಂಪು ತಯಾರಾಗಿದೆ. ಅಂಥವ್ರು ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ.